ಒಂದು ದಟ್ಟವಾದ ಅರಣ್ಯದಲ್ಲಿ ಕೇಸರಿ ಎನ್ನುವ ಸಿಂಹ ಇತ್ತು. ಆ ಸಿಂಹಕ್ಕೆ ತುಂಬಾ ವಯಸ್ಸಾದ ಕಾರಣ ಅದರಿಂದ ಯಾವ ಪ್ರಾಣಿಯನ್ನು ಬೇಟೆಯಾಡಲು ಸಾಧ್ಯವಾಗಲಿಲ್ಲ. ಅದರಿಂದ ಸಿಂಹ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ತನ್ನ ಆಹಾರವನ್ನು ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತು. ಹೀಗೆ ಒಂದು ದಿನ ಸಿಂಹ ಆಹಾರವನ್ನು ಹುಡುಕ್ತಾ ಇರುವಾಗ ಆಗ ಆ ಸಿಂಹಕ್ಕೆ ಸತ್ತು ಹೋಗಿರುವ ಒಂದು ದೊಡ್ಡ ಆನೆಯ ದೇಹವೊಂದು ಸಿಕ್ಕಿತು. ಆಗ ಸಿಂಹ ಅದರ ಮನಸ್ಸಲ್ಲಿ ಹೀಗೆ ಯೋಚನೆ ಮಾಡ್ತು, ಅರೆ ಎಷ್ಟು ದೊಡ್ಡ ಆನೆಯ ದೇಹ, ಇದನ್ನು 10 ದಿನ ಇಟ್ಟು ತಿನ್ಬೋದು, 10 ದಿನದ ಮೇಲೆ ಕೂಡ ಇದನ್ನ ಇಟ್ಟು ತಿನ್ಬೋದು. ಈ ಸ್ಥಳಕ್ಕೆ ಯಾವ ಪ್ರಾಣಿಯೂ ಬಾರದ ಮುಂಚೆ ಈ ಆನೆಯ ಮಾಂಸವನ್ನು ನಾನು ತಿಂದು ಮುಗಿಸ್ಬೇಕು, ಇಲ್ಲ ಅಂದ್ರೆ ಈ ಮಾಂಸ ನನಗೆ ಸಿಗದೆ ಹೋಗ್ಬೋದು. ಹಾಗೆ ಯೋಚನೆ ಮಾಡಿ ಆ ಸಿಂಹ ಆ ಆನೆಯ ದೇಹವನ್ನು ತಿನ್ನಲು ಆರಂಭಿಸಿತು. ಆದರೆ ಅದಕ್ಕೆ ವಯಸ್ಸಾದ ಕಾರಣ ಅದರ ಹಲ್ಲಿನಲ್ಲಿರುವ ಸೂಕ್ಷ್ಮತನ ಹೋಗಿತ್ತು. ಆದ್ದರಿಂದ ಆ ಸಿಂಹಕ್ಕೆ ಆನೆಯನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ಇವಾಗ ಏನ್ ಮಾಡೋದು ಅಂತ ಅಲ್ಲೇ ಸುತ್ತಾಡಿ ನಡೀತಾ ಇತ್ತು. ಆವಾಗ ಆ ಕಾಡಿನ ಸಿಂಹರಾಜನಾದ ಸಿಂಹ ಅಲ್ಲಿಗೆ ಬಂತು. ಆಗ ಕೇಸರಿ ಬುದ್ಧಿವಂತಿಕೆಯಿಂದ, ಬನ್ನಿ ಸಿಂಹ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಇದು ಈ ಆನೆಯನ್ನು ಯಾವುದೋ ಪ್ರಾಣಿ ಬೇಟೆಯಾಡಿದೆ, ಅದರಿಂದ ನೀವು ಈ ಆನೆಯ ಮಾಂಸವನ್ನು ತಿಂದು ಹೊಟ್ಟೆಯನ್ನು ತುಂಬಿಸಿಕೊಳ್ಳಿ. ಏನು, ಯಾವುದೋ ಒಂದು ಪ್ರಾಣಿ ಬೇಟೆಯಾಡಿರುವ ಈ ಪ್ರಾಣಿಯ ಮಾಂಸವನ್ನು ನಾನ್ ತಿನ್ಬೇಕಾ? ನನ್ನ ನೋಡಿದ್ರೆ ನಿನಗೆ ಹೇಗೆ ಕಾಣಿಸ್ತಿದೆ? ನನ್ನನ್ನು ಕ್ಷಮಿಸಿ ಸಿಂಹರಾಜ, ನೀವು ಹಸಿವಲ್ಲಿ ಇರ್ತೀರಾ ಅಂತಾನೆ ಹಾಗೆ ಹೇಳ್ದೆ. ಹೀಗೆ ಕೇಸರಿ ಸಮಾಧಾನವಾಗಿ ಹೇಳಿದ್ರಿಂದ ಆ ಸಿಂಹರಾಜ ಅಲ್ಲಿಂದ ಹೊರಟೋಯ್ತು. ಹೀಗೆ ಕೇಸರಿ ಆ ಆನೆಯ ಮಾಂಸವನ್ನು ಏಕೆ ತಿನ್ನೋದು ಅಂತ ಯೋಚನೆ ಮಾಡ್ತಿತ್ತು. ಆಗ ಅಲ್ಲಿಗೆ ಒಂದು ದೊಡ್ಡ ಹುಲಿ ಬಂತು. ಆ ಹುಲಿಯ ಬಳಿಯಿಂದ ಆ ಮಾಂಸವನ್ನು ಹೇಗೆ ಕಾಪಾಡೋದು ಅಂತ ಕೇಸರಿ ಯೋಚನೆ ಮಾಡ್ತಿತ್ತು. ಆಗ ಕೇಸರಿಗೆ ಒಂದು ಉಪಾಯ ಬಂತು. ಏ ಹುಲಿ, ಈ ಆನೆಯನ್ನು ನೋಡ್ದ? ಈ ಆನೆನ ಸಿಂಹರಾಜ ಬೇಟೆಯಾಡಿದ್ದಾರೆ. ಅದು ಮಾತ್ರ ಅಲ್ಲದೆ ಈ ಮಾಂಸವನ್ನು ನೋಡ್ಕೋ ಅಂತ ಹೇಳಿ ಅದು ಆ ನೀರಿನಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಹೀಗೆ ಕೇಸರಿ ಹೇಳಿದ ತಕ್ಷಣ ಹುಲಿ ಅದರ ಮನಸ್ಸೊಳಗೆ ಹೀಗೆ ಯೋಚನೆ ಮಾಡ್ತು, ಅರೆ ಇದು ಸಿಂಹರಾಜ ಬೇಟೆಯಾಡಿದಂತಹ ಪ್ರಾಣಿನಾ? ಅಯ್ಯೋ, ನನಗೆ ಹೇಳಿದ್ದು ಒಳ್ಳೇದಾಯ್ತು, ಇಲ್ಲದಿದ್ರೆ ನಾನಿದ್ನ ತಿಂದಿದ್ರೆ ಆ ಸಿಂಹರಾಜನಿಗೆ ನಾನೇ ಬೇಟೆಯಾಗಿರ್ತೀನಿ. ಹಾಗೆ ಯೋಚನೆ ಮಾಡಿ ಅದು ಕೇಸರಿ ಜೊತೆ, ನಾನ್ಯಾಕೆ ಸಿಂಹರಾಜ ಬೇಟೆಯಾಡಿದ ಪ್ರಾಣಿಯ ಮೇಲೆ ಆಸೆ ಪಡ್ತೀನಿ? ನಾನು ಇಲ್ಲಿ ಬರುವ ಮುಂಚೆನೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿನೇ ಬಂದಿದ್ದು. ಆದ್ರೆ ನಾನಿಲ್ಲಿಗೆ ಬಂದಿದ್ದು ನೀನ್ ಹೇಗಿದ್ದೀಯಾ ಅಂತ ಕೇಳ್ಕೊಂಡೋಗಕ್ಕೆ. ಸರಿ, ನಾನು ಹೋಗಿ ಬರ್ತೀನಿ. ಹಾಗೆ ಹೇಳಿ ಆ ಹುಲಿ ಅಲ್ಲಿಂದ ಓಡಿಯೇ ಹೋಯಿತು. ಸ್ವಲ್ಪ ಸಮಯದ ನಂತರ ಅಲ್ಲಿ ಒಂದು ಚಿರತೆ ಬಂತು. ಅದನ್ನು ನೋಡಿ ಕೇಸರಿ ಅದರ ಮನಸ್ಸೊಳಗೆ, ಅಯ್ಯೋ, ಇವಾಗ ಈ ಚಿರತೆ ಈ ಕಡೆ ಬರ್ಬೇಕಾ? ಇಲ್ಲದಿದ್ರೂ ಚಿರತೆಯ ಹಲ್ಲು ತುಂಬ ಸೂಕ್ಷ್ಮವಾಗಿರುತ್ತೆ ಅಂತ ಕೇಳಿದೀನಿ. ಆ ಚಿರತೆಯ ಮೂಲಕ ಹೇಗಾದ್ರೂ ಈ ಮಾಂಸವನ್ನು ಕಚ್ಚಿಸಿ ಆನಂತರ ಆ ಚಿರತೆಯನ್ನು ಹೇಗಾದ್ರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು. ಹೀಗೆ ಕೇಸರಿ ಒಂದು ಉಪಾಯವನ್ನು ಮಾಡಿ ಆನೆಯ ಶರೀರ ಇರುವ ಸ್ಥಳಕ್ಕೆ ಚಿರತೆಯನ್ನು ಕರೆಯಿತು. ಏ ಚಿರತೆ, ಏನು ಅಲ್ಲೇ ನಿಂತ್ಬಿಟ್ಟೆ? ಬಂದು ಈ ಆನೆ ಮಾಂಸವನ್ನು ತಿನ್ಬೋದಲ್ವಾ? ಅಲ್ಲೇ ನಿಂತಿದೀಯಾ? ಇದೋ ಬಂದ್ಬಿಟ್ಟೆ. ಹೌದು ಕೇಸರಿ, ಇಷ್ಟು ದೊಡ್ಡ ಆನೆಯನ್ನು ನೀನು ಒಬ್ನೇ ಬೇಟೆಯಾಡಿದೆ ಅಂದ್ರೆ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ನನಗೆ ವಯಸ್ಸಾಯ್ತಲ್ಲ, ನನ್ನಿಂದ ಹೇಗೆ ಆನೆಯನ್ನು ಬೇಟೆಯಾಡ್ಲಿಕ್ಕೆ ಸಾಧ್ಯ? ಈ ಆನೆಯನ್ನು ಬೇಟೆಯಾಡಿದ್ದು ನಾನಲ್ಲ, ನಮ್ಮ ಸಿಂಹರಾಜನೇ. ಅದು ಬಂದು ಸಿಂಹರಾಜನಿಗೆ ಊಟ ಮಾಡಲಿಕ್ಕೆ ಮುಂಚೆ ಸ್ನಾನ ಮಾಡುವ ಅಭ್ಯಾಸ ಇದೆ ಅಲ್ವಾ? ಅದರಿಂದನೇ ಆನೆಯ ಮಾಂಸದ ಪಕ್ಕದಲ್ಲಿ ನನ್ನನ್ನು ಕಾವಲಿಗೆ ನಿಲ್ಲಿಸಿ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಿನಗೆ ಎಷ್ಟು ಆಗುತ್ತೋ ಅಷ್ಟು ಮಾಂಸವನ್ನು ನೀನು ತಿಂದು ಹೋಗು. ಈ ಆನೆನ ನೋಡುವಾಗ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಕೇಸರಿ. ಆದ್ರೆ ಸಿಂಹರಾಜ ಬಂದ್ಬಿಟ್ರೆ ಏನ್ ಮಾಡೋದು? ಅರೆ, ಸಿಂಹರಾಜ ಬಂದ್ರೆ ನಾನು ನಿನಗೆ ಹೇಳ್ತೀನಿ, ಹೋಗು. ಹೀಗೆ ಕೇಸರಿ ಕೊಟ್ಟಂತಹ ಧೈರ್ಯದಿಂದ ಆ ಚಿರತೆ ಆನೆಯ ಮಾಂಸವನ್ನು ತಿನ್ನಲು ಆರಂಭಿಸಿತು. ಹೀಗೆ ಚಿರತೆ 2 ಬಾಯಿ ತಿನ್ನಷ್ಟರಲ್ಲಿ ಕೇಸರಿ ಹೀಗೆ ಹೇಳಿತು, ಚಿರತೆ ಬೇಗ ಓಡ್ಬಿಡು, ಆ ಸಿಂಹರಾಜ ಬರ್ತಾ ಇದೆ. ಅಯ್ಯಯ್ಯೋ, ಬಂದ್ಬಿಡ್ತಾ? ಹಾಗೆ ಹೇಳಿ ಆ ಚಿರತೆ ಅಲ್ಲಿಂದ ಓಡಿ ಹೋಯಿತು. ಚಿರತೆ ಓಡಿ ಹೋದ ತಕ್ಷಣ ಕೇಸರಿ ನಗುತ್ತಾನೆ, ಹುಚ್ಚು ಪ್ರಾಣಿಗಳು, ಇವಾಗ ಈ ಆನೆಯ ಮಾಂಸವನ್ನು ನಾನ್ ಚೆನ್ನಾಗಿ ತಿನ್ಬೋದು. ಹಾಗೆ ಹೇಳಿ ಆನೆಯ ಮಾಂಸವನ್ನು ತಿನ್ನಲು ಆರಂಭಿಸಿತು. ಅಷ್ಟರಲ್ಲಿ ಆ ಸ್ಥಳಕ್ಕೆ ಒಂದು ಕರಡಿ ಬಂತು. ಅರರೇ,
ಆನೆಯ ಮಾಂಸ ಇದನ್ನ ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಇದೆ. ಹೇಗಾದರೂ ಮಾಡಿ ಈ ವಯಸ್ಸಾದ ಸಿಂಹವನ್ನು ಓಡಿಸಿ ಆ ಮಾಂಸವನ್ನು ನಾನು ತಿನ್ನಬೇಕು. ಹಾಗೆ ಆ ಕರಡಿ ಅಲ್ಲಿ ಬಂದು ಆ ವಯಸ್ಸಾದ ಸಿಂಹವನ್ನು ಜೋರಾಗಿ ಗರ್ಜಿಸಿ ಅಲ್ಲಿಂದ ಓಡಿಸಿತು. ಏಯ್ ಕರಡಿ, ನನ್ನ ಊಟವನ್ನು ನನಗೆ ಸಿಗದ ರೀತಿ ಮಾಡ್ತೀಯಾ? ಇವಾಗ ನೋಡು ನಾನು ಏನು ಮಾಡ್ತೀನಿ ಅಂತ. ಹಾಗೆ ಹೇಳಿ ಮರದ ಹಿಂದೆ ಹೋಗಿ ನಿಂತು ಸಿಂಹರಾಜ ಕಿರುಚುವ ಹಾಗೆ ಕಿರುಚಿ, ನಾನು ಸ್ನಾನ ಮಾಡಿ ಮುಗಿಸಿಯಾಯ್ತು, ಇವಾಗ ನಾನು ಹೋಗಿ ಆ ಆನೆಯ ಮಾಂಸವನ್ನು ತಿಂದು ನೋಡ್ತೀನಿ. ಅಯ್ಯಯ್ಯೋ, ಇದು ಸಿಂಹರಾಜನ ಧ್ವನಿ ಅಲ್ವಾ? ಹಾಗಾದ್ರೆ ಈ ಆನೆ ಸಿಂಹರಾಜ ಬೇಟೆಯಾಡಿರುವ ಮಾಂಸನಾ? ನನಗೆ ಆವಾಗಲೇ ಸಂದೇಹ ಬಂತು, ಇಷ್ಟು ದೊಡ್ಡ ಪ್ರಾಣಿಯನ್ನು ವಯಸ್ಸಾದ ಸಿಂಹ ಹೇಗೆ ಬೇಟೆಯಾಡುತ್ತೆ ಅಂತ. ಅಯ್ಯಯ್ಯೋ, ಹಾಗಾದ್ರೆ ಇಲ್ಲಿಂದ ಓಡೋಗ್ಬೇಕು. ಸಿಂಹರಾಜ ಮಾತ್ರ ನನ್ನ ನೋಡಿದ್ರೆ ಮತ್ತೆ ಅದರ ಆಹಾರ ನಾನಾಗ್ಬಿಡ್ತೀನಿ. ಹೀಗೆ ಹೆದರಿ ಹೋಗಿ ಕರಡಿ ಕೂಡ ಅಲ್ಲಿಂದ ಓಡಿ ಹೋಯಿತು. ಹೀಗೆ ಆ ವಯಸ್ಸಾದ ಕೇಸರಿ ಸಿಂಹ ತನ್ನ ಬುದ್ಧಿವಂತಿಕೆಯಿಂದ ಬಂದಂತಹ ಎಲ್ಲ ಪ್ರಾಣಿಗಳನ್ನು ಅಲ್ಲಿಂದ ಓಡಿಸಿ ಆ ಆನೆಯ ಮಾಂಸವನ್ನು ಚೆನ್ನಾಗಿ ತಿಂದು ವಿಶ್ರಾಂತಿಯನ್ನು ಪಡೆಯಿತು. ಅದಕ್ಕೇನೆ ದೊಡ್ಡವರು ಹೇಳೋದು, ದೇಹದ ಶಕ್ತಿಗಿಂತ ಬುದ್ಧಿಶಕ್ತಿ ದೊಡ್ಡದು ಅಂತ.